ಇನ್ನು ರೇಣುಕಾಸ್ವಾಮಿ ಸತ್ತಂತ ರೀತಿ ಹೆಂಗೆ ಹೊಡೆಸ್ಕೊಂಡೇ ಸತ್ತಿರೋದು ಅದು ಗೊತ್ತಿರುವಂಥ ಸಂಗತಿ. ಆದರೆ ತೀವ್ರ ರಕ್ತಸ್ರಾವದಿಂದ ಸತ್ತು ಹೋಗಿದ್ದಾನೆ ರೇಣುಕಾಸ್ವಾಮಿ. ಏನೋ ಹಾರ್ಟ್ ಅಟ್ಯಾಕ್ ಆಗೋ ಇದರಿಂದನೂ ಅಲ್ಲ, ವಿಪರೀತ ರಕ್ತಸ್ರಾವ. ಅಂದರೆ ರಕ್ತ ಬರಂಗ್ ಹೊಡೆದರೆ ಆಘಾತ ಮತ್ತು ರಕ್ತಸ್ರಾವ, ಅನೇಕ ಗಾಯಗಳಿಂದಾಗಿ ವಿಪರೀತ ರಕ್ತಸ್ರಾವ ಆಗ್ತಾ ಇತ್ತು. ರಕ್ತಸ್ರಾವದಿಂದಾಗಿ ಇವನು ಸತ್ತು ಹೋಗಿದ್ದಾನೆ. ಏನು ಹಂಗೆ ಹೊಡೆದಿರೋ ರೀತಿ ಹೆಂಗಿದೆ, ತಗೊಂಡೋಗಿ ಅವನು ಬಿಸಾಕಿದ್ದಾರೆ, ಹೊಡೆದಿದ್ದಾರೆ, ಕಾಲು ಗುದ್ದಿಸಿದ್ದಾರೆ, ಅವನಿಗೆ ರಾಡಲ್ಲಿ ಹೊಡೆದಿದ್ದಾರೆ. ವಿಪರೀತವಾದಂಥ ಗಾಯಗಳಾಗಿತ್ತು. ಆ ಗಾಯಗಳಾದಂಥ ಸಂದರ್ಭದಲ್ಲಿ ಆಘಾತಕ್ಕೊಳಗಾಗ್ಬಿಡ್ತಾರೆ ಹೊಡೆತ ತಿನ್ನೋರು. ಕೆಲವು ಸಂದರ್ಭದಲ್ಲಿ ಎಚ್ಚರ ತಪ್ಪಿಬಿಡ್ತಾರೆ. ವಿಪರೀತವಾದಂಥ ಆಘಾತ ಮತ್ತು ವಿಪರೀತವಾದಂಥ ರಕ್ತಸ್ರಾವ. ಆ ರಕ್ತಸ್ರಾವದಿಂದನೇ ರೇಣುಕಾಸ್ವಾಮಿ. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸತ್ತಿದ್ದಾನೆ ಅಂತ ಒಂದು ವರದಿ ಬಂದಿದೆ. ಆ ವರದಿಯನ್ನು ಈಗಾಗಲೇ FSLಗೆ ರವಾನಿಸಲಾಗಿದೆ. ಭಾಳ ದೊಡ್ಡ ಸಂಗತಿ ಅಲ್ಲ, ಯಾಕಂದರೆ ಈ ರೀತಿ ಕರ್ಕೊಂಬಂದು ಅವನು ಯಾರೋ ಈ ತೆಳ್ಳಗಿರೋವಂಥವನ್ನ ಮೊದಲೇ ಅವನು ನೋಡಿದ್ರೆ ಅನಿಸುತ್ತೆ ಇವನೇನಪ್ಪ ಇವನು ಹಿಂಗಿದ್ದಾನೆ ಅಂತ. ಅಂಥವ್ರನ್ನ ಈ ದಡೂತಿಗಳೆಲ್ಲ ಸೇರ್ಕೊಂಡು ಬಾರಿಸಿದ್ರು ಅಂತಂತಂದರೆ ಬದುಕ್ತಾನ ಅವನು ಫೋಟೋ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಆ ರೀತಿ ಇವೆ ಅವನ ಫೋಟೋಗಳು. ಯಾಕೆ ಬೇಕಿತ್ತು? ಅದೇನೋ ಹೇಳ್ತಾರಲ್ಲ, ಈ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ, ಅದನ್ನೇ ನೋಡಿ ಮಾಡಿರೋದು ಇವರು. ದರ್ಶನ್ ಒಂದು ಫೋನ್ ಎತ್ಕೊಂಡು ಚಿತ್ರದುರ್ಗದ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನಿಗೆ ಒಂದು ಮಾತು ಒಪ್ಕೊಂಡಿದ್ರೆ ಸಾಕು, ಒಂದು ಮಾತು ಹೇಳಿದರೆ ಸಾಕಾಗ್ತಿತ್ತು. ಒಂದು ಮಾತು ಹೇಳಿದರೆ, ನೋಡಿ ಇವನು ಯಾರೋ ಹಿಂಗೆ ತೊಂದರೆ ಕೊಡ್ತಾ ಇದ್ದಾನೆ, ಒಂದು ಸ್ವಲ್ಪ ಬುದ್ಧಿವಾದ ಹೇಳಿಬಿಡಿ ಅಂತ ಮುಗಿದೋಗ್ತಿತ್ತು. ಹಾಗಾಗಲ್ಲ. ನೀವು ಗ್ರಾಚಾರ ಸುಮಾರಾದಾಗ ಜೊತೆಗೆ ನಂದೇ ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಒಂದು ಮನೋಭಾವನೆ ಬಂತು ಅಂತಂದಾಗ ನೋಡಿ ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಹೆಣಕಂತ ಹೋಗ್ಬಿಡ್ತವೆ. ಬೆಸ್ಟ್ ಎಕ್ಸಾಂಪಲ್ ಇದು. ಇನ್ನು ಹುಡುಕ್ತಾನೆ ಇದ್ದಾರೆ. ಒಂದು ಮೊಬೈಲ್ ಅನ್ನುವಂಥದ್ದು ಏನಾದರೂ ಸಿಕ್ತು ಅಂದರೆ, ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕರೆ ಬಹಳಷ್ಟು ಸಾಕ್ಷ್ಯಗಳ ಸಂಗ್ರಹ ಸಿಕ್ಕಂಗಾಗುತ್ತೆ. ಯಾಕಂದರೆ ಅದರಲ್ಲೇ ಅವರು ತಪ್ಪೊಪ್ಪಿಗೆಯನ್ನು ರೆಕಾರ್ಡ್ ಮಾಡಿದ್ದಾರೆ ಅಂತ. ಈಗ ಅಗ್ನಿಶಾಮಕ ದಳದ ನೆರವನ್ನು ಕೋರಿದೆ ಪೊಲೀಸ್ ಇಲಾಖೆ. ಅವರೂ ಕೂಡ ಬಂದು ಹುಡುಕಬೇಕು. ಏನು ಹುಡುಕ್ತಾರೋ ಅದೇನು ಸಿಗುತ್ತೋ, ಯಾಕಂದ್ರೆ 11 ದಿನದಿಂದ ಹುಡುಕ್ತಾನೆ ಇದ್ದಾರೆ ಆ ಚರಂಡಿನಲ್ಲಿ. ಆ ಚರಂಡಿಲಿ ಮನುಷ್ಯರ ಕಳೆದ್ರೆ ಹುಡುಗೋದು ಕಷ್ಟ. ನಿಮಗೆ ಗೊತ್ತಲ್ಲ ಹೆಂಗಿದಾವೆ ಈ ಬೆಂಗಳೂರಿನ ಚರಂಡಿಗಳು ಅಂತಂದರೆ. ಒಂದು ಮಗು ಹೋಗ್ಬಿಟ್ಟಿತ್ತು, ಅದಕ್ಕೆ ಸೇನೆಯವ್ರನ್ನ ಕರೆಸಿದ್ರು ಪುಣ್ಯಾತ್ಮರು ಅವ್ನು ಹುಡುಕಕ್ಕೆ. ಅಂಥ ದೊಡ್ಡ ಹಿಂದೆ ಕೆರೆ ನೀರು ಹೋಗ್ಲಿಕ್ಕೆ ಮಾಡಿದಂಥ ರಾಜ ಕಾಲುವೆಗಳು ಇವೆಲ್ಲ ಚರಂಡಿ ಕಾಲುವೆಗಳವು. ಅಲ್ಲೆಲ್ಲಿ ಆ ಪುಟ್ಟ ಮೊಬೈಲ್ ಹುಡುಕ್ತಾರೋ ಗೊತ್ತಿಲ್ಲ. ಆದರೆ ಹುಡುಕುವಂಥ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ. ಯಾಕಂದರೆ ಅದೇನಾದರೂ ಸಿಕ್ಕರೆ ಅದ್ರದ್ದು ಡೇಟಾ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅದು ತಾಂತ್ರಿಕವಾಗಿ ಆ ನಿಪುಣತೆ ಇರುವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಸಿಗಬೇಕು, ಅದು ಪ್ರಬಲವಾದಂಥ ಸಾಕ್ಷಿ ಆಗುತ್ತೆ ಅನ್ನುವಂಥ ನಂಬಿಕೆ ಪೊಲೀಸರದ್ದು.